ಬೆಳೆಸಿ ಎನ್ನುವಂತ ಒಂದು ಧ್ಯೇಯೋದ್ದೇಶ ಇಟ್ಕೊಂಡು ನಮ್ಮ ಪರಮ ಪೂಜ್ಯ ಶ್ರೀ ದತ್ತ ವಿಜಯಾನಂದ ಮಹಾಸ್ವಾಮಿಗಳವ್ರನ್ನ ಮತ್ತು ಇಮ್ಮಡಿ ಗುರುಲಿಂಗ ಮಹಾಸ್ವಾಮಿಗಳವ್ರನ್ನ ಕರೆದು ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದರಲ್ಲಿ ಡಿ ಪ್ರಕಾಶ್ ರವರು, ರಾಮೂರವರು, ಸಂತೋಷ್ ಅವರು, ಈ ದೇವಸ್ಥಾನದ ಆಡಳಿತ ಮಂಡಳಿಯವರು ಮತ್ತು ಕುಮಾರ್ ಅವರು, ಡಾಕ್ಟರ್ ಅವರು ಮತ್ತು ಇಲ್ಲಿ ಈ ಭಾಗದ ಎಲ್ಲ ನಿವಾಸಿಗಳನ್ನ ಸೇರಿಸಿ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ವೇದಿಕೆಯಲ್ಲಿ ಎರಡು ಪರಮ ಗುರುಗಳಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಒಬ್ಬ ವ್ಯಕ್ತಿಯನ್ನು ನಾವು ಬಹಳಷ್ಟು ಸುದೀರ್ಘವಾಗಿ ಗಮನಿಸಿದ್ರೆ ಈ ರೀತಿಯೆಲ್ಲ ಮಾಡಬಹುದಾ ಅನ್ನುವಂತ ರೀತಿಯಲ್ಲಿ ಅವನ ನಡೆಯನ್ನು ನೋಡೋದು ನಾನು ಆರ್ಕುಮಾರ್ಲಿ ಬಹಳ ಆಶ್ಚರ್ಯ ಆಗೋದೇನಂತಂದ್ರೆ, ಈಗಾಗಲೇ ಅಚ್ಯುತರಾವ್ ಹೇಳ್ದಂಗೆ ತುಂಬಾ ಶ್ರೀಮಂತರುಗಳು ನಮ್ದೇನೋ ವಿಚಾರಗಳಿಟ್ಕೊಂಡು ಕೆಲಸ ಮಾಡ್ತಿರ್ತಾರೆ, ತುಂಬಾ ಬಡವರು ದೈನಂದಿಕವಾದಂತಹ ಜೀವನ ಮಾಡಕ್ಕಾಗಿ ಜೀವನ ಮಾಡ್ತಿರ್ತಾರೆ. ಆದ್ರೆ ಎರಡಕ್ಕೂ ಮಧ್ಯದಲ್ಲಿ ಇರ್ತಕ್ಕಂಥ ಮಧ್ಯಮ ವರ್ಗದಲ್ಲಿ ತಮ್ಮ ಬದುಕು, ತಮ್ಮ ಮಕ್ಕಳನ್ನ ಹೇಗೆ ಪೋಷಣೆ ಮಾಡಬೇಕು ಇಷ್ಟಕ್ಕೆ ಸೀಮಿತವಾಗಿರ್ತಕ್ಕಂಥ ಸಮಾಜದಲ್ಲಿ ಕುಮಾರ್ ಅಂತ ಅತಿ ಅಪರೂಪದ ವ್ಯಕ್ತಿಯನ್ನ ಈ ಸಮಾಜ ಪಡೆದುದು ಸಂತೋಷ ಅನ್ನೋದು ಮಾತನ್ನ ತುಂಬಾ ಹೆಮ್ಮೆಯಿಂದ ನಾನು ಅತಿ ಹೆಚ್ಚು ಹೆಮ್ಮೆ, ಯಾಕೆಂದ್ರೆ ನನ್ನ ಬಳಗದ ಹಿರಿಯ ಸದಸ್ಯ ಮತ್ತು ನಿರಂತರವಾಗಿ ಸೇವೆ ಮಾಡುವಂತಹ ಸದಸ್ಯ ಅನ್ನೋದು ನಂಗೆ ತುಂಬಾ ಹೆಮ್ಮೆ ಆಗಿದೆ. ಬಹಳ ಆಶ್ಚರ್ಯ ಅಂತಂದ್ರೆ, ಯಾರು ನಿರೀಕ್ಷೆ ಮಾಡದಂತ ಕಾಯಕವನ್ನ ಮಾಡ್ತಾನೆ. ನಮ್ಮನೆ ಮುಂದೆ ನಾವು ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ, ನಮ್ಮನೆ ಮುಂದೆ ಒಂದ್ ಗಿಡ ಹಾಕಿ ಬೆಳೆಸೋಕಾಗೋದಿಲ್ಲ, ಆದ್ರೆ ನಮ್ಮನೆ ಮುಂದೆ ನಮ್ಮ ಹುಟ್ಟದಪ್ಪಕ್ಕೆ ಅವನ್ ಗಿಡ ಹಾಕಿ ದೊಡ್ಡ ಮರ ಮಾಡಿರ್ತಕ್ಕಂಥ ಸಾವಿರಾರು ನಿದರ್ಶನಗಳು ಏನೋ ಇದೆ ಅಂತಂದ್ರೆ ಪ್ರೊಬಬಲಿ ಭಾರತದಲ್ಲೂ ಎಲ್ಲೂ ಇಲ್ಲ ಅಂತ ಹೇಳಿದ್ರು ತಪ್ಪಾಗ್ಲಾರದು. ಭಾರತದಲ್ಲೇ ಹೇಳ್ಬೋದು ನಾವು. ಅದು ಕರ್ನಾಟಕ, ಮೈಸೂರು ಅಂತ ಹೇಳ್ತಾ ಇಲ್ಲ, ಕುವೆಂಪು ನಗರ ಅಂತ ಹೇಳ್ತಾ ಇಲ್ಲ. ಯಾಕೆಂದ್ರೆ ಇದು ಒಂದು ವರ್ಷದ ಕೆಲಸ ಏನಾಗಿಲ್ಲ. ಇದು ನನಗೆ ಪರಿಚಯ ಆಗಿ ಒಂದು 20 ವರ್ಷ ಆಗಿದೆ. 20 ವರ್ಷದಿಂದ ಹಿಂಗೆ ಕೆಲಸ ಮಾಡ್ತಿದ್ದಾನೆ. ಅದಕ್ಕಿಂತ ಶಂಕರಲಿಂಗೇಗೌಡರ ಜೊತೆ ಕೆಲಸ ಮಾಡಿದ್ದೇನೆ ರಮಣ. ಹೆಂಗ್ ಕೆಲಸ ಮಾಡಕ್ಕೆ ಒಬ್ಬ ಮನುಷ್ಯಂಗೆ ಈ ರೀತಿ ಪ್ರೇರಣೆ ಏನಾಗಿದೆ, ಅದು ಹಿಂದಿನ ಆಸಕ್ತಿಗಳೇನು, ಏನನ್ನು ನಿಸ್ವಾರ್ಥವಾದಂತ ಬಯಕೆಯಿಂದ ಕೆಲಸ ಮಾಡುವಂತ ಮನಸ್ಥಿತಿ ಹೇಗೆ ಇಷ್ಟು ಗಟ್ಟಿಯಾಗಿದೆ, ಅವ್ರ ಮನೆಯವ್ರು ಹೇಗೆ ಬೆಂಬಲ ಕೊಡ್ತಾರೆ, ಮಕ್ಳು ಹೆಂಗ್ ಬೆಂಬಲ ಕೊಡ್ತಾರೆ, ಈ ಎಲ್ಲ ಪ್ರಶ್ನೆಗಳಿಗೆ ನನಗಿನ್ನೂ ಉತ್ತರ ಸಿಕ್ಕಿಲ್ಲ. ಆದ್ರೆ ಅವನ ಕಾಯಕ ಮಾತ್ರ ಮುಂದುವರೆದಿದೆ. ನಿಮಗೆ ಅರ್ಥ ಆಗುತ್ತೆ ಎಲ್ರಿಗೂ. ನಿಮ್ಮನ್ನೆಲ್ಲರ ನಿವಾಸಿಗಳನ್ನ ಕರೆದಾಗ ಅವನ ಮನ್ಸೊಳಗೆ ಏನಿದೆ, ನಿಮ್ ಮನೆಯೊಳಗೆ ಒಂದ್ ಗಿಡ ಇರಬೇಕು ಅಂತಿದೆ. ಮನೆಯೊಳಗೆ ಯಾವ ಗಿಡ ಬೆಳಿಕ್ ಸಾಧ್ಯ? ಕರಿಬೇವು ಬೆಳಿಬಹುದು, ತುಳಸಿ ಬೆಳಿಬಹುದು, ಪರಂಗಿ ಬೆಳಿಬಹುದು, ನಿಂಬೆ ಬೆಳಿಬಹುದು, ಅಲೋವೆರಾ ಬೆಳಿಬಹುದು. ಈ ರೀತಿಯಾದಂತ ಸಸ್ಯಗಳನ್ನ ತಾನು ದುಡಿದ ಹಣದಲ್ಲಿ ತಂದು ನಿಮಗ್ ಕೊಟ್ಟು ನಿಮ್ಮನೆ ಒಳಗಡೆ ಅದು ಬೆಳಿಬೇಕು ಅನ್ನುವಂತ ಬೈಕೆ ಇದೆಯಲ್ಲ, ಉತ್ಕೃಷ್ಟವಾದಂತ ಬೈಕೆ, ಅದನ್ನ ಏನಂತ ಹೇಳ್ಬೇಕು ನಾವು, ಯಾವ ಪದದಲ್ಲಿ ಹೇಳ್ಬೇಕು ಅಂದ್ರೆ, ಒಬ್ಬ ರಾಜಕಾರಣಿ ಆಗೋನಿಗೆ ತನ್ನ ಹೆಸರಾರು ಆಗತ್ತೆ ಅಂತ ಮಾಡ್ತಾ ಇರ್ತಾನೆ. ಇವನು ರಾಜಕಾರಣಿಗಳ ಜೊತೆ ಇರೋದು ಬಿಟ್ರೆ ಇವನು ಇವತ್ತಿನ ವ್ಯವಸ್ಥೆ ಒಳಗೆ ಏನ್ ಮುಟ್ತೀವಿ ಮುಟ್ಟಲ್ಲ ಅಂತ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಹೋದ್ರು ಕೂಡ ಯಾವ ಆಶಾವಾದವನ್ನ ಬಿಡದೆ ಈ ಪ್ರಯತ್ನವನ್ನ ಮಾಡೋದಿದೆಯಲ್ಲ. ನಾನು ಡಿ ಪ್ರಕಾಶ್ ಅವರು, ರಾಮಣ್ಣ ಎಷ್ಟು ಕಾರ್ಯಕ್ರಮಕ್ಕೆ ಬಂದಿದೀವೋ ಗೊತ್ತಿಲ್ಲ. ಹಿರಿಯರ ದಿನಾಚರಣೆ ಅಂತ ಆರ್ಗನೈಸ್ ಮಾಡ್ತಾರೆ. ಈ ಭಾಗದಲ್ಲಿ ಇರ್ತಕ್ಕಂಥ ಹಿರಿಯರನ್ನೆಲ್ಲ ಸೇರಿಸಿ ಅವ್ರಿಗೆ ಆರೋಗ್ಯ ತಪಾಸಣೆ. ನಾವು ನಮ್ಮ ಅಪ್ಪ ಅಮ್ಮೆಂದ್ರ ತೋರಿಸ್ತಾ ಇಲ್ಲ, ಆದ್ರೆ ಇವನು ಎಲ್ಲರ ಅಪ್ಪ ಅಮ್ಮೆಂದ್ರಿಗೂ ಆರೋಗ್ಯ ತಪಾಸಣೆ ಮಾಡಿಸ್ತಾನೆ. ಮಕ್ಕಳುಗಳ ಪ್ರೇರಣೆ ದೃಷ್ಟಿಯಲ್ಲಿ ಅವರಿಗೆ ನೆಹರು ಜಯಂತಿ ದಿವಸ ಅವತ್ತು ಚಿತ್ರಕಲಾ ಸ್ಪರ್ಧೆಗಳನ್ನ ಇಟ್ಟು ಅವ್ರಿಗೆ ಬಹುಮಾನ ಕೊಡೋದು. ನನಗೆ ಒಬ್ಬ ಮನುಷ್ಯಂಗೆ ಇಷ್ಟೆಲ್ಲ ನಿಸ್ವಾರ್ಥವಾದಂತ ಸೇವೆ ಮಾಡುವಂತ ಉತ್ಕಟವಾದಂತ ಗಟ್ಟಿತನ ಎಲ್ಲಿಂದ ಬಂತು? ಅದು ಈ ರಾಘವೇಂದ್ರರ ಪ್ರೇರಣೆ, ದತ್ತ ಗುರುರಾಯರ ಪ್ರೇರಣೆ, ಈ ರೀತಿಯಾದಂತ ಹೆಜ್ಜೆಗಳು ಸಾಧ್ಯ ಆಯ್ತಾ ಅನ್ನುವಂತ ಸದಾ ಕಾಲದ ಮನಸ್ಸಲ್ಲಿ ನನಗೆ ಉತ್ತರ ಪಡೆಯಕ್ಕೆ ಬಯಸ್ತಾನೆ ಇರ್ತೀನಿ. ಅದರ ನಡುವೆ ಏನನ್ನೂ ನಿರೀಕ್ಷಿಸದೆ, ಯಾರನ್ನೂ ಏನನ್ನೂ ಬಯಸದೆ, ಯಾರಿಗೂ ಏನು ದುಃಖವನ್ನು ಹೇಳಿಕೊಳ್ಳದೆ, ಯಾವತ್ತೂ ಮಲಗದೆ ನಿರಂತರವಾದಂತ ಕಾಯಕವನ್ನ ಮುಂದುವರಿಸುವಂತ ಕುಮಾರ್ ನನಗೆ ಅತ್ಯಂತ ಪ್ರಿಯವಾದಂತ ಬಳಗದ ಬಂಧು ಅಂತ ಹೇಳಲಿಕ್ಕೆ ಅತೀವ ಸಂತೋಷ ಆಗುತ್ತೆ. ಇಂಥ ಜನ ಅತಿ ವಿರಳ. ಸ್ವಾಮಿಗಳು ಹೇಳಿದ್ರು ಕೋಟಿಗೊಬ್ಬ ಅಂತ. ಇದು ಕೋಟಿಗಲ್ಲ, 140 ಕೋಟಿಲಿ ಕೆಲವೇ ಜನ ಕಾಣ್ತಾ ಇದ್ದೀವಿ. ಅಂತ ವಿಚಾರ ಇದೆ ಅಂತಂದ್ರೆ ತಪ್ಪಾಗಲಾರದು. ಈ ರೀತಿಯಾದಂತ ಸೇವೆ ಮಾಡ್ತಾ ನಾನು ಗುರುಗಳ ಹತ್ರ ಹೋಗಿ ಕೋರ್ಕೊಂಡು, ಈ ಯಾಕೆ ಅಂತಂದ್ರೆ ನಿಮ್ಮ ಆಶೀರ್ವಾದ ಇರಬೇಕು ಗುರುಗಳೇ. 200 ಕಾಲ ಕೆಲಸ ಮಾಡಕ್ಕೆ ಅನ್ನೋ ಕಾರಣಕ್ಕಾಗಿ ಇಬ್ಬರು ಗುರುಗಳನ್ನು ಇಲ್ಲಿಗೆ ಬರಮಾಡಿಕೊಂಡು, ನೀವು ಅದೇ ಪ್ರೀತಿಯಿಂದ ಅವ್ನು ಮಾಡೋದ್ ಕೆಲಸ ಇದ್ದಂತ ಹೇಳಿದ ತಕ್ಷಣ ಯಾವುದು ತುಂಬಾ ದೊಡ್ಡ ಯಾವುದೋ ಲಕ್ಷಾಂತರ ಸಾವಿರಾರು ಜನ ಸೇರುವಂತ ಕಾರ್ಯಕ್ರಮ ಅಲ್ಲ, ಪರಿಸರ ಉಳಿಸುವ ಕಾರ್ಯಕ್ರಮಕ್ಕೆ ನಿಮ್ಗೆ ಆಶೀರ್ವಾದ ಮಾಡಕ್ಕಾಗಿ ಬಂದದಕ್ಕೆ ವಿಶೇಷವಾದಂತ ನಮನಗಳನ್ನ, ನಮಸ್ಕಾರಗಳನ್ನ ಸಲ್ಲಿಸ್ತಾ, ಇಂಥ ಒಂದು ಪ್ರೇರಕ ಶಕ್ತಿ, ಇದರ ಹಿಂದೆ
ಹಲವಾರು ಕೈಗಳು ಸಹಕಾರ ಕೊಡಬೇಕು, ಅವನಿಗೆ ಉತ್ತೇಜನ ನೀಡಬೇಕು. ಅವನ ಕುಟುಂಬದವರಿಗೂ ಕೂಡ ಏನು ನಿರೀಕ್ಷೆ ಇವನು ಏನೇನು ಹೇಳ್ತಾನೆ ಅದಕ್ಕೆಲ್ಲ ಬೆಂಬಲ ಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ವಿಶೇಷವಾದಂತಹ ಅಭಿನಂದನೆಗಳನ್ನ ಮತ್ತು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ನನಗೆ ಅನ್ಸುತ್ತೆ ನಮ್ಮ ಮನೆ ಮಕ್ಕಳು ಬಂದು ನಮ್ಮನ್ನಷ್ಟು ವಿಚಾರಿಸ್ಕೋತಾರೋ ಇಲ್ಲೋ ಗೊತ್ತಿಲ್ಲ. ನಿಮ್ಮನೆ ಮುಂದೆ ಬಂದು ಏನನ್ನ ಚೆನ್ನಾಗಿದ್ದೀರಾ, ಹೇಗಿದ್ದೀರಾ, ಆ ಗಿಡ ನೆಟ್ಟು ಕ್ಲೀನ್ ಮಾಡುವಂಥದ್ದು, ಗಿಡದ ನೆಡುವುದೊಂದು ಭಾಗ, ಮುಂದೊರ್ಷಕ್ಕೆ ಬಂದು ಪಾತಿ ಮಾಡೋ ಕೆಲಸ ಮಾಡಿರ್ತಾರೆ. ಆ ನೀರು ಬರೋ ಹಂಗೆ ಮಳೆ ಸನ್ನಿವೇಶದಲ್ಲಿ ಆ ಪಾತಿ ಮಾಡೋ ಕೆಲಸದವರೆಗೆ ಮಾಡಿರ್ತಾರೆ ಅಂತಂದ್ರೆ ಆ ಕಮಿಟ್ಮೆಂಟ್ಗೆ ನಾನು ಅದಕ್ಕೆ ಹೆಂಗೆ ಹುಡುಕಿದ್ರು, ಇನ್ ಎಷ್ಟು ಮಾತಾಡಕ್ ಹೋದ್ರು, ಎಲ್ಲಿಗೂ ಹೋದ್ರು ಪುನಃ ಅಲ್ಲಿಗೆ ಬಂದು ನಿಂತ್ಕೋತೀವಿ. ಅಷ್ಟು ರೀತಿಯಾದಂತ ಕೆಲಸವನ್ನ ಈ ಎಲ್ಲ ಭಾಗದಲ್ಲಿ ಮಾಡಿ ಒಂದ್ ರೀತಿ ಎಲ್ಲರ ಮನೆಯ ಮಗನಾಗಿ ಆ ರೀತಿಯಾದಂತ ಪ್ರೀತಿ ಸಂಪಾದನೆ ಮಾಡೋದು ಹುಡುಗಾಟದ ವಿಚಾರ ಅಲ್ಲ. ಅವನಿಗೆ ಝೀರೋ ಈಗೋ ಅಂತ ಹೇಳ್ತೀವಿ ನಾವು. ಅಂದ್ರೆ ಯಾರು ಏನು ಅನ್ಕೋತಾರೆ ಅನ್ನೋ ನಿರೀಕ್ಷೆ ಅಲ್ಲ. ಸೇವೆ ಎತ್ತರಕ್ಕೆ ಹೋದಾಗ ಇವ್ಯಾವ ನಿರೀಕ್ಷೆಗಳಿರಲ್ಲ. ಅವನು ನಿಮ್ಮನ್ನೇ ಬಂದು ಮಾತಾಡಿಸಿ ನೋಡಿ ಇಲ್ಲೊಂದು ಗಿಡ ಹಾಕ್ಬೋದು ಅಂತ ಹೇಳೋದು, ಏನಾದ್ರು ಆಗಬೇಕಾದಂತ ಅವ್ರ ಸಹಾಯಕ್ಕೆ ಹೋದ್ರೆ ಆ ಸಹಾಯಕ್ಕೆ ನಿಂತ್ಕೊಳ್ಳೋದು. ನನ್ಗೆ ತುಂಬಾ ಟೈಮ್ ನನ್ನ ಜೊತೆಲಿ ಇದ್ದಾಗ ಯಾವ್ದೋ ಫೋನ್ ಬರುತ್ತೆ, ಯಾರಿಗೋ ಪ್ಲೇಟ್ ಕೊಡಿಸ್ಬೇಕು ಅಂತ ಏನೋ ಮಾಡ್ತಾನೆ, ಇನ್ನೊಂದೇನೋ ಮಾಡ್ತಾನೆ, ಈ ಕೆಲಸ ಮಾಡ್ತಾನೆ, ಆ ಕೆಲಸ ಮಾಡೋದಿಲ್ಲ ಅಂತಲ್ಲ. ಅವನ ಕೈಲಿ ಆಗತ್ತೆ ಇದ್ರೂ ಕೂಡ ಪ್ರಯತ್ನವನ್ನು ಒಬ್ರೆಲ್ಲ ವಿಡಿಯೋ ಮಾಡುವಂತ ಪ್ರಯತ್ನ ನಿರಂತರವಾಗಿರ್ತಕ್ಕಂಥದ್ದು ನಾನು ಅಷ್ಟು ಸುದೀರ್ಘವಾದಂತ 2 ದಶಕದಲ್ಲಿ ನಾನು ನೋಡದ್ದು. ಅದಕ್ಕೂ ಮೊದಲು ಶಂಕರಲಿಂಗೇಗೌಡರ ಜೊತೆ ಮಾಡದ್ದು, ಇವೆಲ್ಲವನ್ನ ನಾನು ನೆನಪು ಮಾಡ್ಕೊಳ್ತಾ ಅತ್ಯಂತ ತುಂಬಾ ಟೈಮು ಹೆಂಗಾಗಿದೆ ಸಮಾಜ ಅಂತಂದ್ರೆ, ಈ ತರ ಕೆಲಸ ಮಾಡೋರ್ಗೆ ಸಮಾಜ ಆಗ್ಲಿ ಸರ್ಕಾರಗಳಾಗ್ಲಿ ಗುರ್ತು ಮಾಡಿ ಪ್ರಶಸ್ತಿ ಕೊಡಲ್ಲ. ಪ್ರಶಸ್ತಿ ಪಡ್ಕೊಳ್ಳೋಕೆ ಒಂದು ಲಾಭಿ ಇದೆ, ಪಡ್ಕೊಳ್ಳೋ ಮಾರ್ಗನೂ ಕಂಡಿಡ್ಕೊಂಡಿರ್ತಕ್ಕಂಥ ಒಂದು ವರ್ಗನೂ ಇದ್ದಾರೆ. ಆದ್ರೆ ಕೆಲಸ ಮಾಡೋ ವರ್ಗ ಅದರಿಂದ ಆಚೆ ಇರ್ತಾರೆ. ಅವರಿಗೆ ಪ್ರಶಸ್ತಿ ಯಾವುದಂದ್ರೆ ಈ ಎರಡೆರಡು ಗುರುಗಳ ನಡುವೆ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದು ಭಾಗವಹಿಸಿ ಆಶೀರ್ವಾದ ಮಾಡಿದಿಲ್ಲ, ಇದಕ್ಕಿಂತ ಎತ್ತರದ ಪ್ರಶಸ್ತಿ ಮತ್ತೊಂದಿಲ್ಲ ಅನ್ನುವಂತ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳ್ತಾ, ಅವನ ಈ ಶಕ್ತಿ ತುಂಬಿಲಿ, ಅವನಿಗೆ ಆರೋಗ್ಯವಂತನಾಗಿರ್ಲಿ, ಕುಟುಂಬ ಎಲ್ಲ ಸಮೃದ್ಧವಾಗಿರ್ಲಿ, ಅವರೆಲ್ಲರೊಂದಿಗೆ ನಾವೆಲ್ಲ ಇರ್ತೀವಿ ಅನ್ನುವಂತ ಮಾತನ್ನ ನನಗೆ ನನ್ನ ಆಶೀರ್ವಾದ ಅನ್ನುವಂತ ಮಾತನ್ನ ಹೇಳ್ತಿದ್ದಂಗೆ ಗುರುಗಳ ಮನಸ್ಲಿ ಆಶೀರ್ವಾದ ಪೂರ್ವಕವಾಗಿ ಈ ಸಾಲಿನ ದತ್ತ ವಿಜಯಾನಂದರ ಚಾತುರ್ಮಾಸ ಸನ್ನಿವೇಶದಲ್ಲಿ ಹಿರಿಯ ಗುರುಗಳ ಹೆಸರಿನಲ್ಲಿ ಪರಿಸರ ಪ್ರಶಸ್ತಿಯನ್ನ ಕೊಡ್ತೀನಿ ಅನ್ನುವಂತ ಮಾತು ಅತೀವ ಸಂತೋಷ ಕೊಟ್ಟಿದೆ. ನಾನು ನಿರೀಕ್ಷೆ ಮಾಡದ ಸನ್ನಿವೇಶಗಳು ಈ ರೀತಿ ಆಗ್ತವೆ, ನಿರೀಕ್ಷೆ ಮಾಡದ ಪ್ರಶಸ್ತಿಗಳು ಅತಿ ಎತ್ತರದ, ಯಾರು ನಿರೀಕ್ಷೆ ಮಾಡದ ಬೇರೆ ಕಡೆ ಅಪ್ಲಿಕೇಶನ್ ಆಗಿ ತಗೊಳಕ್ ಹೋಗಿದೆ. ಇಲ್ಲಿ ಹೃದಯ ಗೆದ್ರೆ ಮಾತ್ರ, ನಿಜವಾದ ಕೆಲಸ ಮಾಡಿದ್ರೆ ಮಾತ್ರ, ನೈಜತೆಗೆ ಮಾತ್ರ ಅಂತ ಪ್ರಶಸ್ತಿ ಆರ್ ಕುಮಾರ್ಗೆ ಈ ವೇದಿಕೆ ಮುಖಾಂತರ ಗುರುಗಳ ಆಶೀರ್ವಾದದಿಂದ ಕೊಡ್ತಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಸಂತೋಷ ಕೊಟ್ಟಿದೆ. ಅವನ ಕಾಯಕವನ್ನ ಗುರ್ತು ಮಾಡುವಂತ ಅವಕಾಶಗಳಿಗಾಗಿ ಸದಾಕಾಲ ನಾವು ತೆರೆದಿಟ್ಕೊಂಡಿರ್ತೀವಿ ಅಂತ ಹೇಳ್ತಾ, ದತ್ತ ವಿಜಯಾನಂದ ಮಹಾಸ್ವಾಮಿಗಳವರಿಗೆ ಮತ್ತು ಇಮ್ಮಡಿ ಗುರುಲಿಂಗ ಮಹಾಸ್ವಾಮಿಗಳವರಿಗೆ ವಿಶೇಷ ನಮನಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ನೀಡ್ತಿದ್ದೀನಿ. ಧನ್ಯವಾದಗಳು.